ಬಕೆಟ್ ತೊಗೊಳ್ಳೋಣ ಅಂತ ಹಚ್ಚಿತಾನೆ ಹೊಡೆದಾಕಿರೋದು. ಈರನ್ನು ತೋರಿಸ್ತಾಳೆ ಅಲ್ಲ, ಆಯ್ತು ಬಿಡಮ್ಮ ಹೋಗ್ಲಿ ಅಂದ್ಕೊಂಡು. ಸೊ ಈ ಥರ ಕತೆ. ಅಕ್ಕ ಅಲ್ಲಿ ನೋಡಿ, ಅಲ್ಲಿ ಅವ್ರು ಬರೀ ಬಾಕ್ಸ್ಗಳನ್ನೇ ತುಂಬ್ಕೊಂಡ್ರಲ್ಲ, ಏನು ಬಾಕ್ಸ್ನೇ ಜೋಡಿಸ್ಕೊಂಡ್ರೆ ಹೆಂಗೆ ಮನೆಗೆಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ನನ್ನ ವ್ಲಾಗ್ ಬಂದರೆ ನಾರ್ಮಲ್ ವ್ಲಾಗ್ ಆಗಿರುತ್ತೆ. ಇಟ್ ಕಂಟೆಂಟ್ಸ್ ಇವನ್ ಕುಕ್ಕಿಂಗ್ ಆಲ್ಸೋ. ಇವತ್ತು ಅಪರೂಪಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಅಂದರೆ ಏನೂ ಮಾಡಿಲ್ಲ. ಆ್ಯಕ್ಚುಲಿ ಹರ್ಷಿತಾ ಬಂದಿದ್ಲು, ಅವಳು ಎಲ್ಲ ಹಚ್ಚಿ ಇಟ್ಟಿದ್ದಾಳೆ. ಯು ಕೆನ್ ಓನ್ಲಿ ಸಿ ಮಸಾಲೆಗೆ ಆ್ಯಂಡ್ ಇದೇನಕ್ಕೆ ಒಗ್ಗರಣೆಗೆ ಎಲ್ಲ ರೆಡಿ ಮಾಡಿಟ್ಟಿದ್ದಾಳೆ. ಜಸ್ಟ್ ನಾನು ಮಾಡಬೇಕಷ್ಟೇ, ಗ್ರೈಂಡ್ ಮಾಡಿಬಿಟ್ಟು. ಸೊ ನಾನು ಮಾಡ್ತೀನಿ ಅಂತ ಹೇಳಿದೆ. ಆಯಿತು ಮಾಡಿ ಅಕ್ಕ ಅಂತ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾಳೆ. ಸೊ ಮಾಡೋಣ ಇವಾಗ ಅವ್ಳು ಹೇಳ್ಕೊಡ್ತಾಳೆ. ಹಿಂದಗಡೆ ವಾಯ್ಸ್ ಓವರ್ ಬರುತ್ತೆ ಅವಳು. ಸೊ ಏನು ಮಾಡ್ಬೇಕು ಹರ್ಷಿತಾ? ಫಸ್ಟ್ ಏನು ಮಾಡಬೇಕು? ಈ ಪ್ಲೇಟಲ್ಲಿ ಐತಲ್ಲ ಅದನ್ನು ಜಾರ್ಗೆ ಹಾಕಿ ಇದನ್ನು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೀನಿ. ಓಕೆ, ನಾನು ಏನು ಮಾಡಬೇಕು? ಇದು ಜಾರ್ ಒಳಗಡೆ ಹಾಕ್ಬೇಕಾ? ಇದು ಫುಲ್ ಹಾಕ್ಬೇಕಾ? ಏನು ಸಾಂಬಾರು ಮಾಡ್ತಾ ಇದೀವಿ ನಾವು? ಸೋರೆಕಾಯಿ ಮತ್ತು ಬೇಳೆ. ಸೋರೆಕಾಯಿ ಮತ್ತು ಬೇಳೆ. ಓಕೆ, ಏನು ತರಕಾರಿ ಅಂತ ಗೊತ್ತಿಲ್ಲದೆ ಸಾಂಬಾರು ಮಾಡ್ತಿದ್ದೀರಲ್ಲ. ನೀನು ಇದೆಯಲ್ಲ ಗೈಡ್ ಮಾಡೋದಕ್ಕೆ. ಇದೂ ಹಾಕ್ಬಿಡ್ಲಾ? ಕಿವಿ ಮುಚ್ಕೊಳ್ಳಿ. ಆಫ್ ಮಾಡಿ. ಸಾಕಾ? ಇನ್ನೊಂದು ಸ್ವಲ್ಪ ಸಣ್ಣ ಆಗಬೇಕದು. ಇನ್ನೂ ಸಣ್ಣ? ಅಯ್ಯಲ್ಲ ಸರ್, ಇದು ಸೈಡಲ್ಲಿ ಹೋಗ್ತೈತಲ್ಲಿ. ಆಗಿದೆ ಸಾಕಾ? ಸಾಕು. ಇದನ್ನ ಇವಾಗ ಏನು ಮಾಡಬೇಕು? ಫಸ್ಟ್ ಕೈ ತೊಳ್ಕೊಬಿಡಿ ಅದನ್ನು. ಈ ಕುಕ್ಕರ್ನ ಅಲ್ಲಿ ಹಚ್ಚಿಡಿ. ಏನು ಮಾಡಬೇಕು ಇವಾಗ? ಈ ಕುಕ್ಕರ್ನ ಈ ಸ್ಟವ್ಗಿಡಿ. ಯಾವ ಕುಕ್ಕರ್ನ? ಇದು ಫಸ್ಟ್ ಸ್ಟವ್ ಹಚ್ಬಿಡ್ತಾನೆ. ಹಚ್ಬಿಟ್ಟಿಡಿ ಅಂತ. ಆ್ಯಕ್ಚುಲಿ ಹರ್ಷಿತಾ ಆವಾಗಲೇ ತರಕಾರಿ ಎಲ್ಲ ಬೇಳೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಅದೇನು ತರಕಾರಿ? ಇವಾಗ ತಾನೇನು ಹೇಳ್ತಾರೇನು? ಪಡ್ಲಕಾಯಿ. ಸೋರೆಕಾಯಿ. ಕಂಟ್ರೋಲ್. ಓಕೆ. ಆಮೇಲೆ ಜನ ನನಗೆ ಏನೋ ಗೊತ್ತಿಲ್ಲ ಅನ್ಕೊಂಡ್ಬಿಡ್ತಾರೆ. ನಾನು ಹೊರಗಡೆ ನೋಡಿದರೆ ಹೇಳ್ತಿದ್ದೆ, ಒಳಗಡೆ ಕಟ್ ಮಾಡಿಬಿಟ್ಟಿದೆಯಲ್ಲ. ಇವಾಗ ಏನು ಮಾಡಬೇಕು? ಇದನ್ನು ಫುಲ್ ಕಮ್ಮಿ ಮಾಡಬೇಕಾ? ಇಲ್ಲ, ಅದನ್ನ ರುಬ್ಬಿದಿರಲ್ಲ ಅದನ್ನ ಒಳಗಡೆ ಹಾಕಿ. ಇದನ್ನು ಕಮ್ಮಿ ಮಾಡಲ ಊರಿನ? ಇಲ್ಲ, ಏನು ಕಮ್ಮಿ ಮಾಡ್ತೀರಾ? ಸ್ವಲ್ಪ ನೀರು ಹಾಕ್ಬಿಟ್ಟು ಅದೆಲ್ಲ ತೊಳೆದಾಕಿ. ಅದು ಕೈಯಲ್ಲೆಲ್ಲ ಒಂದು ಸ್ವಲ್ಪ ನೀಟಾಗಿ ತೊಳೆದು ಹಾಕಿ. ಏನು ಮಾಡಿ ಗೊತ್ತಾ? ಕ್ಯಾಪ್ನ ಮುಚ್ಚಿಬಿಟ್ಟು ಆ ನೀರು ಹಾಕ್ಬಿಡಿ. ಇವಾಗ ಆ ಕ್ಯಾಪ್ನ ಮುಚ್ಚಿ. ಇವಾಗ ಆ ಕ್ಲಿಪ್ ಕ್ಲೋಸ್ ಮಾಡಿ. ಈಗ ಅಲ್ಲಾಡ್ಸ್ಬಿಟ್ಟು ಹಾಕಿ. ಬೇಡ ಸಾಕು, ಹಾಕಿ ತೊಳಿಯೋಕ್ಕಲ್ಲಿ. ಸಾಂಬಾರು ಎಷ್ಟು ಬೇಕೋ ನೋಡಿ ನೀರು ಅಷ್ಟು ಹಾಕಿ. ತಾತ ನಾಳೆ ಮಧ್ಯಾಹ್ನ ಆಗೋ ತನಕನೂ ಮಾಡು ಅಂತ ಹೇಳೈತೆ. ಸಾಕಾ? ಹಂಗೆ ತೋರಿಸ್ಬಿಟ್ರೆ ಸಾಕು ಬಿಡು. ನಾನು ಒಬ್ಬರೇ ಆಲ್ಮೋಸ್ಟ್ ತಿನ್ನೋದು. ಇವಾಗ ನಾನು ಪುಳಿಯೋಗರೆ. ನನಗೆ ಸಾಂಬಾರು ಇಷ್ಟ ಇಲ್ಲ.
ಮತ್ತು ತಾತಂಗೆ ಒಬ್ರಿಗೆನಾ ಒಬ್ರಿಗೇನೆ ಈ ಸಾಂಬಾರು. ಮಗಳು ಪ್ರೀತಿಯಿಂದ ಮಾಡ್ತಿರೋದು. ತಾತ ವ್ಲಾಗ್ ನೋಡಬೇಕು, ಚೆನ್ನಾಗಿರುತ್ತೆ ಅವಾಗ. ಓಕೆ, ಇದು ಬೇಕು ಹಿಂಗೆ ಇಟ್ಬಿಡೋಣ. ಒಂದು ಸ್ವಲ್ಪ ಸಾಲ್ಟ್ ಹಾಕಿ. ತರಕಾರಿಗೆ ಸ್ವಲ್ಪ ಹಾಕಿದ್ದೆ, ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ಹಾಕಿ. ಸಾಕಾ? ಆಮೇಲೆ ಬೇಕು ಅಂದರೆ ಹಾಕೊಳ್ಳೋದು. ತಾತ ಸ್ವಲ್ಪ ಉಪ್ಪು ಕಡಿಮೆ ತಿಂತಾರಲ್ವ. ಸಾಕು ಸಾಕು. ಅದೇ ಒಗ್ಗರಣೆ ಲಾಸ್ಟ್ ಇರ್ತಾನೆ. ಇವಾಗ ಇದು ಬೇಗ ಬಿಟ್ಬಿಡೋಣ. ಮುಚ್ಚಿಬಿಡ್ಬೇಕಾ ಅಥವಾ ಈಗ ಬೇಗ ಬಿಡ್ಬೇಕಾ? ಏನಿಲ್ಲ, ಬೇಯಲಿ ಒಂದು 5 ನಿಮಿಷ. ಹೌದಾ? ಇದ್ರ ಮಧ್ಯೆ ನಾನು ನಂದೊಂದು ಕತೆ ಹೇಳ್ತೀನಿ. ಹೇಳಿ. ಆ್ಯಕ್ಚುಲಿ ಅಂದರೆ ಏನು ಫಸ್ಟ್ ನನಗೆ ಏನು ಬರ್ತಿತ್ತು ಅಂದರೆ ಒಂದು ಸಾಂಬಾರಲ್ಲಿ ಎರಡೇ ಥರ ಬರ್ತಾಯಿತ್ತು. ಒಂದು ಬೇಳೆ ಸಾಂಬಾರು, ಒಂದು ಮಜ್ಜಿಗೆ ಸಾಂಬಾರು ಅಂತ ಮಾಡ್ತಾರಲ್ಲ, ಮೊಸರು ಹಾಕ್ಬಿಟ್ಟಲ್ಲ, ಅದೊಂದು ಬರ್ತಾಯಿತ್ತು. ರಸಮ್ ಒಂದು ಬರ್ತಾಯಿತ್ತು. ಅದು ಆ್ಯಕ್ಚುಲಿ 2 ಅಂದ್ಬಿಟ್ಟು 3 ಹೇಳ್ತಿದ್ದೀರಾ? रुको जरा सबर करो. ಹಾಂ, ಅಂದರೆ 2-3 ಅಂದರೆ ಒಂದು ಮಾತ್ರ ನನ್ನ ತಲೆಯಲ್ಲಿ ಇದ್ದಿದ್ದು. ಈ ಮಜ್ಜಿಗೆ ಸಾಂಬಾರು ಮತ್ತು ರಸಮ್ ಎಲ್ಲ ಬರೆದಿಟ್ಕೊಂಡಿದ್ದೆ. ಬುಕ್ ನೋಡಬೇಕಿತ್ತು ಮಾಡಬೇಕಾದ್ರೆ ಏನೇನು ಅಂತ. ಬಿಕಾಸ್ ನಾನು ಡೈಲಿ ಮಾಡಿಲ್ದಿರೋ ಕಾರಣ, ಇದ್ದಿರೋ ಕಾರಣ ನಂಗೆ ಅದು ತಲೆಯಲ್ಲಿ ಉಳಿತಾ ಇರಲಿಲ್ಲ ರೆಸಿಪೀಸು. ಸೊ ಬೇಳೆ ಸಾಂಬಾರು ನನ್ನ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ನನ್ನ ತಮ್ಮ ಆ್ಯಕ್ಚುಲಿ ಅವ್ನು US ಹೋಗೋಕ್ಕಿಂತ ಮುಂಚೆ ಏನು ಸಾಂಬಾರು ಮಾಡಿದ್ಯಾ ಅಂದರೆ, ಈಗ ಬೇಳೆ ಸಾಂಬಾರು ಇಷ್ಟು ಏನು ತುಂಬ ಸ್ಮಾಲ್ ಟೈಮ್ ತೊಗೊಳುತ್ತೆ, ಅದು ತುಂಬ ಕಮ್ಮಿ ಟೈಮ್ ತೊಗೊಳುತ್ತೆ. ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ ಕಡೆ, ಏನು ಮಾಡೋಕ್ಕೆ ಬರಲ್ಲ ನಿಮಗೆ ಬೇಳೆ ಸಾಂಬಾರು ಬಿಟ್ಟು ಅಂದ್ಕೊಂಡು ಭಯವನ್ನು. ಅದು ಆ್ಯಕ್ಚುಲಿ ನನ್ನ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ಅದನ್ನು ಚೆನ್ನಾಗಿ ಮಾಡ್ತಿದ್ದೆ. ಅದು ಯಾರು ನನ್ನದು ಒಬ್ರು ರಿಲೇಟಿವ್ ಹೇಳ್ಕೊಟ್ಟಿದ್ದು. ಸೊ ನಾನು ಅದನ್ನು ಅವ್ಳು ಹೇಳ್ಕೊಟ್ಟಿದ್ದ ಮಾಡಿ ನಂಗೆ ಅದೊಂದು ಸಾಂಬಾರು ಚೆನ್ನಾಗಿ ಬರ್ತಾಯಿತ್ತು. ನೋಡಿ, ಈಸಿ ಬೇರೆ ಹೇಳ್ಕೊಟ್ಟಿದ್ದು. ಫುಲ್ಲು ಎಲ್ಲ ಏನು ಈ ಥರ ಎಲ್ಲ ಕೂಗ್ಸ್ ಆದಮೇಲೆ ರುಬ್ಬಿಟ್ಟು ಹಾಕ್ತಾ ಇರಲಿಲ್ಲ ನಾನು. ಫುಲ್ ತರಕಾರಿ ಎಲ್ಲ ಬೇಳೆ ಎಲ್ಲ ಹಾಕ್ಬಿಟ್ಟು ಫಸ್ಟ್ ಕೂಗಿಸ್ಕೊಂಡ್ಬಿಡ್ತಿದ್ದೆ. ಕೂಗಿಸ್ಕೊಂಡ್ಬಿಟ್ಟಾದ್ಮೇಲೆ ರುಬ್ಕೊಂಡು ಅದನ್ನು ಹಾಕಿ ನಾನು ಈ ಥರ ಓಪನ್ ಅಪ್ಪಲ್ಲಿ ಬೇಯಿಸ್ತಾ ಇರಲಿಲ್ಲ. ಹಾಕ್ಬಿಟ್ಟು ಉಪ್ಪೆಲ್ಲ ಹಾಕ್ಬಿಟ್ಟು ತಿರ್ಗಾ 3 ವಿಷಲ್ ಕೂಗಿಸ್ಬಿಟ್ಟೆ. ಸೊ ಒಟ್ಟಿಗೆ ಬೇಯ್ಕೊಂಡ್ಬಿಡ್ತಿತ್ತು. 3 ವಿಷಲ್? 3 ವಿಷಲ್ ಕೂಗಿಸ್ತಿದ್ದೆ. ಕೂಗಿಸಾದ್ಮೇಲೆ ಒಗ್ಗರಣೆ ಹಾಕ್ಕೊಂಡು ಲಾಸ್ಟಲ್ಲಿ ಅಂದರೆ ಇದೆಲ್ಲ ಇದಾದ್ಮೇಲೆ ಹಾಕ್ಬಿಟ್ಟು ಇದು ಮಾಡ್ತಿದ್ದೆ. ತುಂಬ ಚೆನ್ನಾಗಿ ಬರ್ತಿತ್ತು ಸಾಂಬಾರು. ಆ ಸಾಂಬಾರು ಏನು ಮಾಡಿದ್ವಿ, ಒಂದಿನ ನಾನು ಅಲ್ಲಿ ಅಪಾರ್ಟ್ಮೆಂಟ್ ಕೈಂಡ್ ನಾವು ಇದ್ದಿದ್ದು ಆ ಮನೆಯಲ್ಲಿ. ಪಕ್ಕದ ನೇಬರ್ ಅಕ್ಕ ಅಕ್ಷತಾ ಏನಾದ್ರು ಸಾಂಬಾರು ಇದೆಯಾ ಅಂತ ಕೇಳಿದ್ರು. ಹ್ಞೂ ಅಕ್ಕ ಸಾಂಬಾರು ಇದೆ ಅಂದ್ಬಿಟ್ಟು ಕೊಟ್ಟು ಕಳಿಸ್ದೆ, ಒಂದು ಬೌಲಲ್ಲಿ ಹಾಕ್ಬಿಟ್ಟು. ಅವರ ಯಜಮಾನ್ರು ಊಟ ಮಾಡಿದ್ದಾರೆ. ಇದು ಯಾರ ಮನೆದಿದ್ದು ಸಾಂಬಾರು ಅಂತ ಏನು ಕೇಳಿದ್ದಾರೆ. ಏನು ಆರೋಹಿ ಮನೆಯದು. ಅವ್ರಿಗೆ ಅವ್ರು ನಂಬ್ತಾನೇ ಇಲ್ಲ. ಆರೋಹಿ ಸಾಂಬಾರು ಮಾಡಿರೋದೆ, ಸುಮ್ಮನೆ ತಮಾಷೆ ಮಾಡಬೇಡ ನೀನು ಹಾಗೆ ಹೀಗೆ ಅಂತಂದ್ರೆ ಐಟೋಳು ನಾನು ಕುಕ್ ಮಾಡಲ್ಲ ಅಂತ. ಇಲ್ಲ ಕಣ್ರಿ ನಿಜವಾಗ್ಲೂ ಅವಳೇ ಮಾಡಿರೋದು ಅಂದ್ರು ನಂಬ್ತಾ ಇಲ್ಲ. ಸುಮ್ಮನೆ ನಗಾಡ್ಕೊಂಡು ಸುಮ್ಮನೆ ಆಗ್ಬಿಟ್ರಂತೆ. ಅದಾದ್ಮೇಲೆ ಒಂದಿನ ಏನು ಅವಳೇ ಮಾಡಿರೋದು ಅಂದ್ಬಿಟ್ಟು ಒಂದಿನ ಅಕ್ಕ ಅವತ್ತು ಮಾಡಿದ್ದೆಲ್ಲ ನಂಗೆ ಕೊಟ್ಟಿದ್ದೆಲ್ಲ ಸಾಂಬಾರು, ಅದನ್ನು ಬಂದು ಮಾಡಿಕೊಡು ಅಂತಂದ್ರು. ಹೋಗ್ಬಿಟ್ಟು ಮಾಡಿಕೊಟ್ಬಿಟ್ಟು ಬಂದಿದ್ದೆ ಅವ್ರ ಮನೆಗೆ. ಆ್ಯಂಡ್ ಆಮೇಲೆ ಅದೇ ದಿನ ಅವ್ರ ಯಜಮಾನ್ರು ಊಟ ಮಾಡಿದ್ದಾರೆ. ಅವ್ರು ನೋಡಿ ಇವತ್ತು ಮಾಡಿಕೊಡು ಅಂದಿದ್ದಕ್ಕೆ ಬಂದು ಮಾಡಿಕೊಟ್ಲು ಅಂತ. ಹೌದಾ, ಪರವಾಗಿಲ್ಲ ಅಂದ್ಕೊಂಡು ಇದು ಮಾಡಿದ್ರಂತೆ. ಸೊ ಯಾರೂ ನಂಬಕ್ಕೆ ರೆಡಿ ಇಲ್ಲ ನಾನು ಮಾಡಿದ್ದೆ ಅಂತ. ಅದಕ್ಕೆ ನಂಗೆ ಬರೋದು ಒಂದು 2, 3, 4, 5 ಇರ್ಬೋದು. ಬಟ್ ಅದು ಏನು ಮಾಡ್ತೀನಿ, ಒಂಚೂರು ಚೆನ್ನಾಗಿ ಮಾಡಿರ್ತೀನಿ. ಅದೊಂದು. ಆಮೇಲೆ ಇನ್ನೊಂದು ಸೀನ್ ಆಗಿತ್ತು. ಸೀನ್ ಅಂದರೆ ಇದೇ ಥರನೇ, ಯಾರೂ ನಂಬ್ತಿರ್ಲಿಲ್ಲ ಅಂತ. ನಾನು ಜಾಮೂನ್ ಚೆನ್ನಾಗಿ ಮಾಡ್ತೀನಿ. ಫಸ್ಟ್ ನಮ್ಮಮ್ಮ ನಮ್ಮಮ್ಮ ಮಾಡಬೇಕಾದ್ರೆ ಸ್ವಲ್ಪ ನಾನು ನೋಡ್ಕೊತಿದ್ದೆ, ನಿಂತ್ಕೊಂಡಿದ್ಕೊಂಡು ನಮ್ಮಮ್ಮ ಹೀಗೆ ಮಾಡಬೇಕು ಅಂತ ಹೇಳೋರು. ಅಂದರೆ ಜಾಮೂನ್ ಬೇಯಿಸ್ಬೇಕಾದ್ರೆ ಈ ಥರ ಸ್ವಲ್ಪ ಮೆರೂನ್ ಆಗಬೇಕು, ಅದು ಫುಲ್ ಬೇಯಬೇಕು ಅಂತೆಲ್ಲ ಹೇಳ್ಕೊಡೋರು. ಸೊ ಅದೆಲ್ಲ ನೋಡ್ಕೊಂಡಿದ್ದೆ. ಸೊ ನಂಗೆ ಯಾರೂ ಹೇಳ್ಕೊಟ್ಟಿಲ್ಲ, ಬಟ್ ನಮ್ಮಮ್ಮ ಇದ್ದಾಗ ನಾನು ನೋಡ್ಕೊಂಡಿದ್ದು ಎಲ್ಲ. ಸೊ ಒಂದು ಏನೋ ಹಬ್ಬದ ದಿನ ಏನೋ ಜಾಮೂನ್ ಮಾಡಿದ್ದೀನಿ. ಅದನ್ನು ಇನ್ನೊಂದು ನೇಬರ್ ಆಂಟಿ ಮನೆ, ನನ್ನ ಕ್ಲೋಸ್ ಇರೋ ನೇಬರ್ ಆಂಟಿ ಮನೆಗೆ ಕೊಟ್ಟಿದ್ದೆ. ಅವ್ರ ಹಸ್ಬೆಂಡ್ ಏನೋ ಶೇರ್ ಮಾಡಿದ್ದಾರೆ, ನೋಡ್ರಿ ಏನೋ ಆರೋಹಿ ಜಾಮೂನ್ ಮಾಡಿದ್ದಾರೆ, ತಂದು ಕೊಟ್ಟಿದ್ದಾರೆ ತಿನ್ನಿ ಅಂತ. ಅವ್ರು ತಿನ್ಬಿಟ್ಟು ನಿಜವಾಗ್ಲೂ ಅವಳೇ ಮಾಡಿದ್ಲಾ ಅಂತ. ಅದಕ್ಕೆ ನಾನು ಹೋಗ್ಬಿಟ್ಟು ಆ ಅಂಕಲ್ಗೆ ಒಂದು ಡೈಲಾಗ್ ಕೊಟ್ಟಿದ್ದೆ, ಅಂಕಲ್ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ. ನಾನು ಫುಲ್ ಈ ಥರ ಇದ್ದೀನಿ ಅಂದರೆ ನಾನು ಏನು ಮಾಡೋಕ್ಕೆ ಬರಲ್ಲ ಅಂತ ಅರ್ಥ ಅಲ್ಲ ಅಂತ. ಆಯಿತು ಬಿಡಮ್ಮ ಹೋಗಲಿ ಅಂದ್ಕೊಂಡು. ಸೊ ಈ ಥರ ಕತೆ ಹಾಗೆ. ಬಟ್ ನಾನು ಕುಕ್ ಮಾಡೋದು ತುಂಬ ಕಡಿಮೆ. ಸ್ಪೆಷಲಿ ನನಗೆ ಕುಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಆದ್ದರಿಂದ ನಾನು ಏನೇ ಕಲಿತು ಅದನ್ನು ದಿನ ಮಾಡದಿರೋ ಕಾರಣ ಅದು ನನ್ನ ಬ್ರೈನಲ್ಲಿ ಉಳಿಯೋಲ್ಲ. ಸೊ ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊಂಡಿರ್ತೀನಿ,
ಸೊ ಏನೇನು ತಿನ್ಬೇಕನ್ಸುತ್ತೆ ಅದನ್ನು ಮಾಡ್ಕೊಂಡು ತಿನ್ನೋದು. ಯೂಶಲಿ ನಾನು ಈ ಸಾಂಬಾರನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಇತ್ತೀಚೆಗೆ, ಅಂದರೆ ಸ್ವಲ್ಪ ಗೇನ್ ಆಗಿದ್ದೀನಿ ಅಂತ ಡಯಟ್, ಅಂದರೆ ಸ್ಪ್ರೌಟ್ಸ್ ಅದು ಇದು ಅದರಲ್ಲೇ ಆಗೋಗಿದೆ. ಸೊ ಇವತ್ತು ಹರ್ಷಿತಾ ಸಾಂಬಾರು ಮಾಡಿ ಅಕ್ಕ ಅಂದ್ಬಿಟ್ಟು, ಅಂದರೆ ನೆನ್ನೆ ಮಾಡಿ ಅಂದರು. ನೆನ್ನೆ ಆ್ಯಕ್ಚುಲಿ ನಮ್ಮ ಮನೇಲಿ ಫಿಶ್ ಏನೋ ಸಾಂಬಾರು ಮಾಡಿದ್ರು ಹರ್ಷಿತಾ, ಅದನ್ನು ಮಾಡಿ ಅಂದು. ಹೋಗಿ ಯಾರು ಮಾಡ್ತಾರೆ ದಿಢೀರ್ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದೆ. ಸೊ ಇವತ್ತು ಒಂದು ಸಾಂಬಾರು ಮಾಡ್ತಿದ್ದೀನಿ ಅಂದರು. ಆಯಿತು ಬಾ ಇವತ್ತು ಮಾಡ್ತೀನಿ ಅಂದ್ಬಿಟ್ಟು ನಾನು ಬಂದೆ. ಅಂದರೆ ಎಲ್ಲ ರೆಡಿ ಮಾಡಿಟ್ಟಿದ್ದಾಳೆ, ಸುಮ್ಮನೆ ನಾನು ಮೇಲ್ಗಡೆ ಇದು ಮಾಡ್ತಾಯಿದ್ದೀವಿ ಅಷ್ಟೇ. ಇದೊಂದು ಸ್ಟೋರಿ ಆಗಿತ್ತು, ಚೆನ್ನಾಗಿದೆ ಅಲ್ಲ, ಫನ್ನಿಯಾಗಿ. ಹೌದು. ಓಕೆ, ಇವಾಗ ನಾವು ಒಗ್ಗರಣೆ ಹಾಕ್ತಾಯಿದ್ದೀವಿ. ಸಾಂಬಾರು ಬೇಯ್ತಾ ಇದೆ. ಕಮ್ಮಿ ಉರಿ ಇಟ್ಕೊಂಡ್ಬಿಟ್ಟಲ್ವಾ. ಸೊ ಎಣ್ಣೆ ಆಲ್ರೆಡಿ ಅಷ್ಟು ಹಾಕ್ತಿದ್ದಾಳೆ. ಎಣ್ಣೆ ಫಿಲ್ ಮಾಡ್ತಾ ಇದ್ದು ಬೋಟಲ್ಗೆ, ಸೊ ಹಾಗೆ ಹಾಕ್ತಿದ್ದಾಳೆ. ಸೊ ಇದಾದ್ಮೇಲೆ ಏನು ಹರ್ಷಿತಾ, ಎಣ್ಣೆ ಆಲ್ರೆಡಿ ನಾನು ಹಾಕಿದ್ದೀವಿ. ಸಾಸಿವೆ ಇಲ್ಲಿ, ಸಾಸಿವೆ ಡಬ್ಬ ಇಲ್ಲಿ ಕೆಳಗಡೆ. ಇದು ಯೂಸ್ ಮಾಡಲಾ? ಸಾಸಿವೆ ಹಾಕ್ಬೇಕಪ್ಪ. ಪ್ಲೇಟ್ ತಗೊಬಿಡಿ. ಇದು ಸಾಂಬಾರಲ್ಲಿ ಸ್ವಲ್ಪ ಉರಿ ಕಡಿಮೆ ಕೊಡಿ. ಹಾಂ, ಪ್ಲೇಟ್ ತಗೊಳ್ಳಿ ಫಸ್ಟು. ಅದೇ ಅಂದ್ಕೊಂಡೆ, ನೀವು ಬರೀ ಒಗ್ಗರಣೆ ಹಿಂಗೆ ತಗೋ ಬೇಡ, ಆಮೇಲೆ ಜಾಸ್ತಿ ಇದಾಗ್ಬಿಡುತ್ತೆ ಮೇಲ್ಗಡೆ. ಅಷ್ಟೊಂದು ಅಷ್ಟು ಹಿಡಿಯುತ್ತೆ. ಬಿಡಿ, ಇವಾಗ ಏನಿಲ್ಲ. ಇವಾಗಲೇ ಹಾಕ್ಬಿಡ. ಇದಕ್ಕೆ ಅಪರೂಪಕ್ಕೆ ಅಡುಗೆ ಮಾಡಿದ್ರೆ ಹಿಂಗೆ ಆಗೋದು. ಆಫ್ ಮಾಡಲಾ? ಹಾಕಿದ್ರೊಳಗೆ ಅದು ಬೇಡ, ಅದು ಬೇಡ. ನಾನು ಅದನ್ನೇ ಮಾಡ್ತಾಯಿದ್ದೆ. ನೀವು ಮಾಡಿದ ಸಾಂಬಾರು ಹೇಗೈತೆ ಟೇಸ್ಟ್ ಮಾಡಿ ನೀವು. ನಮ್ಮಮ್ಮನ ಥರ ಟೇಸ್ಟ್ ಮಾಡ್ತೀನಿ. ನಿಮ್ಮಮ್ಮ ಎಲ್ಲ ಹೀಗೆ ಟೇಸ್ಟ್ ಮಾಡೋದು. ಕೈಗೆ ಹಾಕ್ಕೊಂಡು. ಹೌದು. ಬ್ಲಾಗ್ ಮಾಡೋರು ಸ್ಪೂನ್ ತಗೊಂಬಿಟ್ಟು ಟೇಸ್ಟ್ ಮಾಡೋದು ನೋಡಲಿ ಅಂತ. ನೀವೇನು ಕೈಗೆ ಹಾಕೋತಿದ್ದೀರಾ? ನಾವು ಪಕ್ಕಾ ನ್ಯಾಚುರಲ್, ಆರ್ಗ್ಯಾನಿಕ್, ನಾಟಕ ಮಾಡಲ್ಲ. ಸುಟ್ಬಿಟ್ಟದು ಜೋಪಾನ. ಅದಕ್ಕೆ ಉಫ್ ಮಾಡ್ತಾ ಇದ್ವಿ. ಹೇಗಿದೆ? ಚೆನ್ನಾಗಿದೆ, ಕರೆಕ್ಟಾಗಿದೆ ಅಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ಕರೆಕ್ಟಾಗಿ ಬಂದಿದೆ. ಸಂಜೆ ಇದಕ್ಕೆ ಮುದ್ದೆ ಮಾಡಬೇಕು. ಮಾಡಿಬಿಡಿ. ಕರೆಕ್ಟಾಗಿ ನನ್ನ ಅಪ್ಪ ಬಂದಿಲ್ಲ, ಬರೋಕ್ಕಿಂತ ಮುಂಚೆ ಸಾಂಬಾರು ಆಗಿದೆ. ಬಿಕಾಸ್ ನಾವು ನಂದು ಇನ್ನೊಂದು ಕ್ಯಾಮ್ರಾದ ಬ್ಯಾಟ್ರಿ ಏನೋ ಡೌನ್ ಆಗಿರೋ ಕಾರಣ ನಾನು ಚಾರ್ಜಿಗೆ ಹಾಕಿದ್ದೆ, ಅದು ಇನ್ನೂ ಹಾಕೋದು, ಆಮೇಲೆ ಚಾರ್ಜ್ ಆಗೋದು ಲೇಟ್ ಆಗ್ತಾಯಿತ್ತು. ಹರ್ಷಿತಾ ಬಾಯ್ ಬಡ್ಕೊತಾ ಇದ್ದೆ. ಅಕ್ಕ, ಆ್ಯಕ್ಚುಲಿ ನನ್ನ ಅಪ್ಪ ಅವಳಿಗೆ ತಾತ ಆಗಬೇಕು. ತಾತ ಬಂದುಬಿಡ್ತಾರೆ, ಬಂದು ಏನು ಊಟ ಕೊಡೋದು, ಊಟ ಕೊಡು ಅಂದರೆ ಸಾಂಬಾರೇ ಆಗಿಲ್ಲ ಅಂತ. ನಾನು ಹೇಳ್ಬೇಕು, ಆಯಿತು ಇರು ಅಂತ. ನೋಡು ಇವಾಗ ಫೈನಲಿ ಆಯಿತು ಅಪ್ಪ ಬರೋಕ್ಕೆ. ಅಡುಗೆ ಮಾಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದವ್ರೆ. ಇಲ್ಲ, ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ನಾವು ಇವಾಗ ಆಚೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾನು ಈ ಥರ ಏನಕ್ಕೆ ಆಚೆಗೆ ಹೋಗ್ತಿರೋದು ಹೇಳಿ? ಅದು ಬಕೆಟ್ ತರಕ್ಕೆ. ಬಕೆಟ್ ಯಾಕೆ ತರಕ್ಕೆ ಹೋಗ್ತಿರೋದು ಹೇಳು? ಆ್ಯಕ್ಚುಲಿ ನಮ್ಮ ಮನೇಲಿ ನನಗೆ ಕೋಪ ಬಂದುಬಿಟ್ಟು ಶಾರ್ಟ್ದಾಗ ಬಕೆಟ್ನ ತೆಗ್ದು ಹೊಡೆದಾಕ್ಬಿಟ್ಟಿದ್ದೀನಿ. ಸೊ ಅದರಿಂದ ನನ್ನ ವಾಶ್ರೂಮಲ್ಲಿ ಬಕೆಟ್ ಇಲ್ಲ ಸ್ನಾನ ಮಾಡೋದಕ್ಕೆ. ಸೊ ಅದಕ್ಕೆ ಒಂಥರ ಬಕೆಟ್ ಪರ್ಚೇಸಿಂಗ್ ಹೋಗ್ತಾ ಇದ್ದೀವಿ ಅಷ್ಟೇ. ಅಂದರೆ ಗೋಯಿಂಗ್ ಟು ರಿಲೇಷನ್ಸ್. ಸೊ ಅದಕ್ಕೋಸ್ಕರ ಇದಕ್ಕೋಸ್ಕರ ಅಂತ ನಾನು ರೆಡಿ ಆಗಿಲ್ಲ. ಅವಳು ಸುಳ್ಳು ಹೇಳ್ತಾ ಇದ್ದಾಳೆ, ನೀವೆಲ್ಲ ಅಪಾರ್ಥ ಮಾಡ್ಕೊಂಡ್ಬೇಡಿ. ಓಕೆ, ಇದನ್ನು ಆಫ್ ಮಾಡೋದಾ? ಆಫ್ ಮಾಡಿ ಪ್ಲೇಟ್ ಮುಚ್ಚಿಬಿಡಿ. ಓಕೆ, ಡನ್. ಈ ಸಾಂಬಾರು ಕೂಡ ತೋರಿಸ್ಬಿಡು. ದಿಸ್ ಇಸ್
ಸಾಂಬಾರ್. ಓಕೆ Okay guys, see you at Reliance. A few moments later. ಗೈಸ್ ಐ ಫೌಂಡ್ ಸಮಥಿಂಗ್ ಇಂಟ್ರೆಸ್ಟಿಂಗ್. ನಾವು ರಿಲಯನ್ಸಿಗೆ ಬಂದಿದ್ದೀವಿ ಬಕೆಟ್ ತೊಗೊಳ್ಳೋಣ ಅಂತ. ಹರ್ಷಿತಾನೆ ಹೊಡೆದಾಕಿರೋದು. ನಾನಲ್ಲ, ನೀವು ಐ ಫೌಂಡ್ ಸಮಥಿಂಗ್. ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಹ್ಯಾಂಡ್ ಬ್ಯಾಗ್ ಥರ. ಬಟ್ ಇದೇನಂತಾನೆ ಗೊತ್ತಾಗ್ತಾ ಇಲ್ಲ. ಬ್ಯಾಗ್ ಓಪನ್ ಮಾಡ್ಬೋದು. ಹೀಗೆ ಯಾರು ಇಟ್ಕೊಂಡು ಹೋಗ್ತಾರೆ? ಇಟ್ಸ್ ಕ್ಯೂಟ್ ಥಿಂಗ್, ಒಂದು ಶೋಕೇಸಿಂಗ್ ಥಿಂಗ್ ಥರ ಅಷ್ಟೇ ಅಲ್ಲ. ಆ್ಯಂಡ್ ಕ್ಯಾಂಡಲ್ಸ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ. ನಾನು ಕ್ಯಾಂಡಲ್ಸ್ ಬೈ ಮಾಡಿದೆ. ದಿಸ್ ಒನ್ ಕ್ಯಾಂಡಲ್ಸ್ ಚೆನ್ನಾಗಿದೆ. ಗೈಸ್ ಇಲ್ಲಿ ಆ್ಯಕ್ಚುಲಿ ಬಕೆಟ್ ಹುಡ್ಕೋಣ ಬಾ ಅಂದರೆ ಇಲ್ಲೊಬ್ಳು ಬಟ್ಟೆ ಹುಡುಕ್ತಾ ಇದ್ದಾಳೆ. ಬಟ್ಟೆ ಬರ್ತೀಯ ಬರಲ್ವೋ? ಯಾವುದಾದ್ರು ಸೆಲೆಕ್ಟ್ ಮಾಡಿದ್ಯಾ? ಶಿ ಇಸ್ ಬ್ಯುಸಿ. ನೋಡಿ ಅಲ್ಲಿ ಬಾ ಬಕೆಟ್ ಹುಡ್ಕೋಣ. ಶೇಕ್ ಆ್ಯಕ್ಚುಲಿ ನೀನು ಹೇಳಿದ್ದಕ್ಕೆ ತಾನೇ ನಾನು ನೋಡಿದ್ದು. ಈರಿನ ತೋರಿಸ್ತಾಳೆ ಅಲ್ಲ? ಸಾರಿ. Finally we got the bucket. Harshita. ದಟ್ ಈಸ್ ಡಸ್ಟ್ಬಿನ್. ಇಲ್ಲೇ ಚೂಸ್ ಮಾಡೋಣ. ಅವಾಗಿಂದ ಒಂದು ಸರ್ಫೇಸ್ ಕ್ಲೀನರ್ ಹುಡುಕ್ತಾ ಇದ್ದೀವಿ. ಹುಡುಕಿ ಸಾಕಾಯಿತು. ಫೈನಲಿ ಹರ್ಷಿತಾ ಹುಡುಕಿಯಲ್ಲಿ ತೊಗೊಂಡು ಬರ್ತಾ ಇದ್ದಾಳೆ. ನಂಗೆ ನಗು ಬರ್ತಾ ಇದೆ. ಸಿಕ್ತಾ? ಅಲ್ಲ, ಲಿಟ್ರಲಿ ಒಂದು ರೌಂಡ್ ಬಂದಿದ್ದೀವಿ. ಅಲ್ಲೇ ಐತೆ, ನೋಡ್ಬೇಕು ತಾನೆ. ಥ್ಯಾಂಕ್ ಯು ಮ್ಯಾಮ್. ಲಿಟ್ರಲಿ ಒಂದು ರೌಂಡ್ ಬಂದಿವಿ. ಅದು ಬೇಕಾ ಇದು ಬೇಕಾ? ಎರಡು ಒಂದೇ ತಾನೆ? ಎರಡು ಒಂದೇನೆ. ಇದು ಬೈ ಒನ್ ಗೆಟ್ ಒನ್. ಇದನ್ನ ತಗೊಳ್ಳೋದಾ? ಇಲ್ಲ, ಅಲ್ಲೇನೆ ಇದೆ. ಫೈನಲಿ ಐ ಗಾಟ್ ಇಟ್. ನಾವೇನೇನು ತೊಗೊಬೇಕಂತ ಬಂದಿದ್ವಿ ಅದು ತೊಗೊಂಡಾಗಿದೆ. ಬಕೆಟ್, ಮೇನಾಗಿ ಬಕೆಟ್ ಅಷ್ಟೇ ಅಲ್ವಾ? ಹೀಗೆ ಹೋಗೋಣ ಬಿಲ್ಲಿಂಗ್. ಸೊ ವಿ ಆರ್ ಡನ್ ವಿತ್ ಅವರ್ ಶಾಪಿಂಗ್. ಅಕ್ಕ ಅಲ್ಲಿ ನೋಡಿ, ಅಲ್ಲಿ ಅವ್ರು ಬರೀ ಬಾಕ್ಸ್ಗಳನ್ನೇ ತುಂಬ್ಕೊಂಡ್ರಲ್ಲ. ಏನು ಬಾಕ್ಸ್ನೇ ಜೋಡಿಸ್ಕೊಂಡ್ರೆ ಹೆಂಗೆ ಮನೆಗೆಲ್ಲ? ಹರ್ಷಿತಾ ಮೇ ಬಿ ಇರಬೇಕು ಹರ್ಷಿತಾ. ಅಷ್ಟೊಂದು ನಮ್ದು ಇಷ್ಟೇ. ಒಂದು ಬಕೆಟ್ ಬೈ ಒನ್ ಗೆಟ್ ಒನ್, ಒನ್ ಬೈ ಒನ್ ಅಂತ ಇದ್ದೀನಿ. ಹರ್ಷಿತಾ ಬರ್ತಾಳೆ. ಸೊ ನಾನೊಂದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದಷ್ಟು ನಮಗೆ ಬ್ಲಾಗ್ ಮಾಡೋಕ್ಕೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಸೊ ಅವಾಗವಾಗ ಹರ್ಷಿತಾನು ನಮಗೆ ಕಂಟೆಂಟ್ನ ಹುಡುಕೊಡ್ತಾ ಇರ್ತಾಳೆ. ಅಕ್ಕ ಇವತ್ತಾಗ ಒಂದು ಬ್ಲಾಗ್ ಮಾಡಬಾರ್ದು, ಸಾಂಬಾರು ಮಾಡಿ ಬನ್ನಿ ಅಂತ. ಸೊ ಗೈಸ್, ಸಿ ಯು ಆನ್ ಮೈ ನೆಕ್ಸ್ಟ್ ಬ್ಲಾಗ್. ಟಾಟಾ, ಬಾಯ್ ಬಾಯ್.